ನನ್ನ ಕೊನೆ ಭಾಗ ಈ ಸಂದರ್ಶನದ್ದು ಸ್ವಾತಂತ್ರ್ಯೋತ್ಸವದ ಈ ದಿನಗಳ ನಡುವೆ ಇದ್ದೀವಿ ನಾವು. ಹಾಗಾಗಿ ಫ್ರೀಡಮ್, ಇಂಡಿಪೆಂಡೆನ್ಸ್ ಇದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೇಳೋಣ ಅಂತ. ಸಮಾಜ, ರಾಜಕೀಯ ಮತ್ತು ವ್ಯಕ್ತಿಗತ ವ್ಯಾಖ್ಯಾನ ಏನು? ಇಂಡಿಪೆಂಡೆನ್ಸ್, ಫ್ರೀಡಮ್, ಸ್ವಾತಂತ್ರ್ಯ ಇದರ ವ್ಯಾಖ್ಯಾನ ಏನು? ರವಿ ಅವರ ದೃಷ್ಟಿಕೋನ. ನಮ್ಮೆಲ್ಲರ ಹಿತ ಸಮಷ್ಟಿ ಹಿತದಲ್ಲಿದೆ. ರಾಷ್ಟ್ರಹಿತದಿಂದ ಹೊರತಾಗಿ ವ್ಯಕ್ತಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಿಂದ ಹೊರತಾಗಿಯೂ ಕೂಡ ನಾವ್ಯಾರೂ ಇಲ್ಲ. ರಾಷ್ಟ್ರದ ಕೊನೆ ಘಟಕ ವ್ಯಕ್ತಿ ಆದರೆ ಅವನ ನಂತರ ಕುಟುಂಬ, ಕುಟುಂಬದ ನಂತರ ಸಮಾಜ, ಸಮಾಜದ ನಂತರ ಪ್ರದೇಶ, ಪ್ರದೇಶದ ನಂತರ ರಾಷ್ಟ್ರ. ಒಂದಕ್ಕೊಂದು ಪೂರಕ, ಒಂದಕ್ಕೊಂದು ವಿರುದ್ಧ ಅಲ್ಲ. ಈ ಕಲ್ಚರಲ್ ಮಾರ್ಕ್ಸಿಸಮ್ ಅನ್ನೋದು ಒಂದು ಥಾಟ್ಸ್ ಆಫ್ ಫ್ರಾಂಕ್ಫರ್ಟ್ ಒಂದು ಚಿಂತನೆ ಹುಟ್ಕೊಳ್ತು. ಮಾರ್ಕ್ಸ್ವಾದ ಜಗತ್ತನ್ನು ಎರಡಾಗಿ ನೋಡುತ್ತೆ. ಮೊದಲು ಅವರು ವಿಂಗಡಿಸಿದ್ದು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್, ಉಳ್ಳವರು, ಉಳ್ಳದವರು, ಇಲ್ಲದೇ ಇರೋರು, ಉಳ್ಳವರ ವಿರುದ್ಧ ಸಂಘರ್ಷ ಮಾಡಬೇಕು ಅಂತ ಸಂಘರ್ಷದ ಪರಿಭಾಷೆಯನ್ನು ಉಪಯೋಗಿಸ್ತು. ಅವರು ಅನ್ಕೊಂಡ್ ಸಕ್ಸಸ್ಸನ್ನು ಕಾಣಲಿಲ್ಲ. ಆಗ ಅದೇ ಎಡಪಂಥೀಯ ಚಿಂತಕರು ಅವರು ಯೋಚನೆ ಮಾಡಿದ್ರು, ವಿವಿಧತೆ ಇದೆಯಲ್ಲ ಅದರೊಳಗೆ ಭೇದ ಹುಟ್ಟಿಸ್ಬೇಕು ಅಂತ. ವಿವಿಧತೆಯಲ್ಲಿ ಭೇದ ಹುಟ್ಟಿಸಿ ಆ ಭೇದದ ಮೂಲಕ ಸಮಾಜ ಒಡಿಬೇಕು, ಸಮಾಜ ಒಡೆದು ಸಂಘರ್ಷ ಹುಟ್ಟಾಕಬೇಕು. ನಾವು ಬರೀ ಒಂದು ಆ್ಯಂಗಲ್ನಲ್ಲಿ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಮಾತ್ರ ಯೋಚನೆ ಮಾಡಿ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿಕೊಂಡ್ರು ಅಂದರೆ ಭಾಷೆಯನ್ನು ಬಳಕೆ ಮಾಡಿಕೊಂಡ್ರು, ಬಣ್ಣವನ್ನು ಬಳಕೆ ಮಾಡಿಕೊಂಡ್ರು, ಪ್ರದೇಶವನ್ನು ಬಳಕೆ ಮಾಡಿಕೊಂಡ್ರು, ಎಲ್ಲ ವೈವಿಧ್ಯತೆಯನ್ನು ಒಡಕಿಗೆ ಉಪಯೋಗಿಸ್ಕೊಂಡ್ರು. ಆದರೆ ಭಾರತೀಯ ಚಿಂತನೆ ವಿವಿಧತೆಯಲ್ಲಿ ಏಕತೆಯ ಸೂತ್ರವನ್ನು ಕಟ್ಟಿಕೊಟ್ಟಿದೆ. ಭಗವಂತ ಒಬ್ಬನೇ ಇದ್ದ, ಅವನಿಗೆ ಬಹು ಆಗಬೇಕು ಅಂತ ಅನ್ನಿಸ್ತು, ಅವನು ಬಹುವಾದ, ಎಲ್ಲರೊಳಗೆ ಅವನೇ ಇದ್ದುಬಿಟ್ಟ. ನಮ್ಮಲ್ಲಿ ವಿವಿಧತೆ ಇದೆ, ಅದರಲ್ಲಿ ಏಕತೆಯ ಸೂತ್ರ ಇದೆ. ಅದು ನಮ್ಮ ಸ್ವಾತಂತ್ರ್ಯದ ವ್ಯಾಖ್ಯಾನ. ಆ ಕಾರಣಕ್ಕೇನೆ ನಮ್ಮ ರಾಜ್ಯದ ನಾಡಗೀತೆಯನ್ನು ರಚಿಸಿದಂಥ ಕವಿ ಕುವೆಂಪು ಅವರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರು. ಇಟ್ಸ್ ಮೀನ್ಸ್ ತಾಯಿ ಭಾರತಿ, ಆಕೆಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ. ಈ ಹಿನ್ನೆಲೆಯಲ್ಲಿ ನಾವು ವ್ಯಕ್ತಿಯನ್ನು ನೋಡಬೇಕು, ಕುಟುಂಬವನ್ನು ನೋಡಬೇಕು, ಪ್ರದೇಶವನ್ನು ನೋಡಬೇಕು, ರಾಷ್ಟ್ರವನ್ನು ನೋಡಬೇಕು. ವ್ಯಕ್ತಿ ರಾಷ್ಟ್ರದ ಒಂದು ಘಟಕ. ಈ ಪ್ರಾದೇಶಿಕತೆ ಮತ್ತೆ ರಾಷ್ಟ್ರೀಯತೆ, ರೀಜನಲಿಸಮ್ ವರ್ಸಸ್ ನ್ಯಾಷನಲಿಸಮ್ ಆಗೋಗ್ಬೋದಾ ರವಿ ಸರ್? ವರ್ಸಸ್ ಭಾರತದ ಮಟ್ಟಿಗೆ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿರೋ ಸಂಬಂಧದ ನಡುವೆ ಸಂಘರ್ಷ ಹುಟ್ಟಾಕುವಂಥ ಷಡ್ಯಂತ್ರವನ್ನು ಎಡಪಂಥೀಯ ಮಾನಸಿಕತೆಯಲ್ಲಿ ಬೆಳೆದವರು ಮಾಡ್ತಾನೆ ಬಂದಿದ್ದಾರೆ. ಸಕ್ಸಸ್ ರೇಟು ವೆರಿ ಲೆಸ್. ತಾತ್ಕಾಲಿಕವಾದ ಮೇಲ್ಗೈ ಪಡೆದರೂ ಕೂಡ ಯಶಸ್ಸನ್ನು ಕಂಡಿಲ್ಲ. ಯಾಕೆ ಅಂದರೆ ಕಾರಣ ಇಷ್ಟೇ, ನಮ್ಮ ಭಾಷೆ ಬೇರೆ ಇರ್ಬೋದು, ನಮ್ಮ ಸಂಸ್ಕೃತಿ ಬೇರೆ ಇಲ್ಲ. ನೀವು ತಮಿಳಿನ ಕಂಬರಾಮಾಯಣಕ್ಕೆ ಹೋದ್ರೂ ಅಲ್ಲಿ ಸಮಗ್ರತೆಯೇ ಕಂಡು ಬರುತ್ತೆ. ಭಾಷೆ ತಮಿಳಿರ್ಬೋದು, ಆದರೆ ರಾಮ ಅವನೇ, ರಾಮನ ಗುಣ ಅದೇನೆ. ಶಿವ ಇದ್ದಿದ್ದು ಕೈಲಾಸದಲ್ಲಿ ಅಂತ ಭಾವಿಸ್ತೇವೆ. ಆದರೆ ಶಿವನಿಗಾಗಿ ತಪಸ್ಸು ಮಾಡಿದಂಥ ಕನ್ಯೆ, ಆಕೆ ತಪಸ್ಸು ಮಾಡಿದ ಕನ್ಯಾಕುಮಾರಿನಲ್ಲಿ ಪಾರ್ವತಿ. ಹೀಗೆ ಸಾಂಸ್ಕೃತಿಕ ಸಂಬಂಧ ಇದೆ. ಹಾಗಾಗಿ ಪ್ರಾದೇಶಿಕತೆ ರಾಷ್ಟ್ರೀಯತೆ ಪರಸ್ಪರ ಪೂರಕ, ಪರಸ್ಪರ ವಿರುದ್ಧ ಅಲ್ಲ. ಈ ಸ್ವಾತಂತ್ರ್ಯಕ್ಕೆ ನಾವು ಇವತ್ತಿಗೂ ಕಟ್ತಿರುವಂತಹ ಬೆಲೆ ಅಂತ ನಾನು ನಿಮಗೆ ಕೇಳಿದ್ರೆ ಏನ್ ಕಟ್ತೀವಿ? ನಿರಂತರ ಜಾಗರೂಕತೆ. ಮೈಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ. ಮೈಮರೆತರೆ ರಾಷ್ಟ್ರ ವಿನಾಶ ಆಗತ್ತೆ. ಅದಕ್ಕೆ ನಿರಂತರ ಜಾಗರೂಕತೆ, ಅದೊಂದೇ ಬೆಲೆ. ನಾವಿವತ್ತು ಬಲಿದಾನ ಮಾಡಬೇಕಾಗಿಲ್ಲ. ನಮ್ಮ ಪೂರ್ವಿಕರು ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ನಾವು ಸಂಘರ್ಷ ಮಾಡಬೇಕಾಗಿಲ್ಲ. ನಮ್ಮ ಪೂರ್ವಿಕರು ಆ ಸಂಘರ್ಷ ಮಾಡಿ ನಮಗೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ನಾವು ಸಂಪತ್ತನ್ನು ಕಳ್ಕೋಬೇಕಾಗಿಲ್ಲ. ನಮ್ಮ ಪೂರ್ವಿಕರು ಸಂಪತ್ತನ್ನು ಕಳ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯಗಳು ಗಳಿಸ್ಕೊಟ್ಟಿದ್ದಾರೆ. ನಾವು ಮೈ ಮರಿಬಾರದು. ಅದು ನನ್ನ ಮುಂದಿನ ಪ್ರಶ್ನೆ. ನಮ್ಮ ಸ್ವಾತಂತ್ರ್ಯ, ಭಾರತ ದೇಶದ ಸ್ವಾತಂತ್ರ್ಯ ಎದುರಿಸ್ತಿರೋಂಥ ಆಪತ್ತು ವಿಪತ್ತು ಅಂದರೆ
ಏನಿರ್ಬೋದು? ದ ಡೇಂಜರ್ಸ್ ನಮಗೆ ರಾಷ್ಟ್ರದ ಹೊರಗಡೆಯ ಆಪತ್ತು, ನೆರೆಹೊರೆಯಲ್ಲಿರುವಂಥ ಭಾರತ ವಿರೋಧಿ ಮಾನಸಿಕತೆಯನ್ನು ಹುಟ್ಟಿನಿಂದಲೇ ಪಡ್ಕೊಂಡು ಹುಟ್ಟಿರ್ತಕ್ಕಂಥ ಭಾರತ ವಿರೋಧಿ ಶಕ್ತಿಗಳು ಭಾರತ ದ್ವೇಷವನ್ನೇ ಉಸಿರಾಡ್ತಾ ಇದ್ದಾವೆ. ಅದು ಹೊರಗಡೆ ಆಪತ್ತು. ಅದನ್ನು ಎದುರಿಸೋ ಸಾಮರ್ಥ್ಯ ನಮ್ಮ ಸೈನಿಕ್ಕಿದೆ. ನಮ್ಮ ದೇಶದ ಒಳಗೆ 0.5 ಅದನ್ನು ನಾವು ಅಡ್ರೆಸ್ ಮಾಡಲೇಬೇಕು. ಡೆಮೋಗ್ರಫಿ, ಇಟ್ ವಿಲ್ ಚೇಂಜ್ ದ ಡೆಸ್ಟಿನಿ ಆಫ್ ದ ನೇಷನ್. ನಮ್ಮ ದೇಶದ ಡೆಸ್ಟಿನಿಯನ್ನು ಬದಲಾಯಿಸುತ್ತೆ ಡೆಮೋಗ್ರಫಿ. ವಿ ಹ್ಯಾವ್ ಟು ಕೇರ್ ಅಬೌಟ್ ದಿಸ್. ನುಸುಳುಕೋರರು ದೊಡ್ಡ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಬೆಂಗಳೂರಿನಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ. ನನ್ನ ಕಡೆ ಪ್ರಶ್ನೆ ರವಿ ಸರ್, 80ನೇ ಸ್ವಾತಂತ್ರ್ಯ ದಿನೋತ್ಸವ, ವಾಟ್ ಡಸ್ ಇಟ್ ಮೀನ್ ಟು ಯು ಪರ್ಸನಲಿ? ಸಂಭ್ರಮದ ಕ್ಷಣ. ಆ ಸ್ವಾತಂತ್ರ್ಯ ಇರೋತ್ತಿಗೆ ನೀವು ಪ್ರಶ್ನಿಸ್ತಾ ಇದ್ದೀರಿ, ನಾನು ಉತ್ತರ ಹೇಳ್ತಾ ಇದ್ದೀನಿ. ಆ ಸ್ವಾತಂತ್ರ್ಯವೇ ಇಲ್ಲದೆ ಇದ್ದಿದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಸ್ವಾತಂತ್ರ್ಯ ಅನ್ನೋದು ಅತ್ಯಂತ ಅಮೂಲ್ಯವಾಗಿರೋದು. ಅದನ್ನು ನಾವು ಸಂಭ್ರಮಿಸಬೇಕು ಮತ್ತು ಉಳಿಸ್ಕೊಳ್ಬೇಕು. ಸಿಟಿ ರವಿ ಅವರೇ, ಈ ಸಂದರ್ಶನವನ್ನ ನಾನು 3 ಭಾಗದಲ್ಲಿ ಯೋಜನೆ ಮಾಡಿದ್ದೆ. ಮೊದಲನೇದಾಗಿ ನೀಟು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯ, ಅದರಲ್ಲಿ ಒಂದಷ್ಟು ನಿಮ್ಮದು ಇತ್ತು. 2ನೇ ಭಾಗ ಸ್ಥಳೀಯ ನಾಯಕತ್ವ, ಬಿಜೆಪಿ, ರಾಜ್ಯ ರಾಜಕಾರಣ. 3ನೇದು ಸ್ವಾತಂತ್ರ್ಯ ದಿನೋತ್ಸವ. 3 ಭಾಗಗಳನ್ನ ನಾನು ಪೂರ್ಣ ಮಾಡಿದ್ದೀನಿ. ಮತ್ತೊಮ್ಮೆ ನಿಮ್ಗೆ ಹೇಳೋದು, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಸಿಟಿ ರವಿ ಅವರೇ. ಐ ವಿಶ್ ಯು ದ ಬೆಸ್ಟ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಯು ಆ್ಯಂಡ್ ಟು ಆಲ್ ಯುವರ್ ಸಪೋರ್ಟರ್ಸ್ ಆ್ಯಂಡ್ ವೋಟರ್ಸ್. ನೀವೇನಾದರೂ ಇನ್ನು ಹೇಳೋದಿದ್ರೆ? ಧನ್ಯವಾದಗಳು. ನಿಮ್ಮ ಮೂಲಕ ದರ್ಶಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆ ತಾಯಿ ಭಾರತಿಗೆ ಜಯವಾಗಲಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸಿಟಿ ರವಿ ಅವರೇ, ನಿಮ್ಮ ಸಮಯಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ ಚರ್ಚೆ ಕಾರ್ಯಕ್ರಮ. ಸಿಟಿ ರವಿ ಅವ್ರ ಜೊತೆ ಟು ದ ಪಾಯಿಂಟ್. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.